ಪರಮಾತ್ಮನ ಸ್ತೋತ್ರವನ್ನ ಮಾಡುವವರು ಯಾರು? ನಾವು ಆ ಭಗವಂತನ ಎದುರಿನಲ್ಲಿ ಎಷ್ಟು ಅಲ್ಪರು, ಸಾಮಾನ್ಯರು, ಇದನ್ನು ನಮಗೆ ತಿಳಿಸಿಕೊಡುತ್ತಾರೆ. ಯಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗ ಪದಕ್ರಮೋಪನಿಷದೈರ್ಧ್ಯಾಯಂತಿ ಯಂ ಸಾಮಗಾಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನಃ ಯಸ್ಯಾಂತಂ ನ ವಿದುಃ ಸುರಾಸುರಗಣಾಃ ದೇವಾಯ ತಸ್ಮೈ ನಮಃ. ಇದು ಸ್ತೋತ್ರಕ್ಕೆ ಮಾತ್ರ ಸಂಬಂಧಪಟ್ಟದ್ದಲ್ಲ. ಭಗವಂತನಿಗೆ ನಾವು ಯಾವುದೇ ತರಹದ ಪೂಜೆಯನ್ನು ಮಾಡುವಾಗಲೂ ಕೂಡ ನಾವು ಮಾಡುತ್ತಾ ಇರುವಂತಹ ಪೂಜೆಯೇ ಬಹಳ ದೊಡ್ಡದು ಅನ್ನುವ ಅಹಂಕಾರ ನಮಗಿರಬಾರದು. ಅದಕ್ಕೆ ಶ್ರೀಮದ್ ಆಚಾರ್ಯರು ಹರಿಪಾದ ವಿನಮ್ರಧಿಯ ಸತತಂ ಅಂತ ಹೇಳಿದ್ದಾರೆ. ದೇವರ ಮುಂದೆ ಸೇವೆ ಮಾಡುವಾಗ, ಸತ್ಕರ್ಮಗಳನ್ನು ಮಾಡುವಾಗ ವಿನಮ್ರವಾದ ಬುದ್ಧಿಯಿಂದ ನಾವು ಮಾಡಬೇಕೇ ಹೊರತು ಅಹಂಕಾರದಿಂದ ಮಾಡಬಾರದು ಅಂತ. ವಿನಮ್ರತೆ ಯಾವಾಗ ಬರುತ್ತೆ ಅಂದ್ರೆ, ನಮ್ಮನ್ನೇ ನಾವು ನೋಡಿಕೊಂಡ್ರೆ ವಿನಮ್ರತೆ ಬರೋದಿಲ್ಲ. ನಮಗಿಂತಲೂ ದೊಡ್ಡವರನ್ನು ನೋಡಿದಾಗ ವಿನಮ್ರತೆ ಬರ್ತದೆ. ಅದಕ್ಕಾಗಿಯೇ ದಾಸರು ಹೇಳ್ತಾರೆ, ಹೇಗೆ ಅರ್ಚಿಸಲಿ ಮೆಚ್ಚಿಸಲಿ ನಿನ್ನ ಅಂತ. ನಾನು ಹೇಗೆ ನಿನ್ನನ್ನು ಅರ್ಚನೆ ಮಾಡೋದು, ಹೇಗೆ ಮೆಚ್ಚಿಸೋದು ಅಂತ ಅರ್ಚನೆ ಮಾಡುವಾಗ ನಾವು ಈ ಅನುಸಂಧಾನ ಮಾಡಬೇಕು. ಯಾಕೆ ಅಂದ್ರೆ, ಉದಾಹರಣೆಗೆ ಪರಮಾತ್ಮನ ಗುಣಗಳನ್ನು ನಾವು ವರ್ಣನೆ ಮಾಡಬೇಕು, ಹೇಳಬೇಕು ಅಂದ್ರೆ ನಮಗಿರೋದೇ ಒಂದು ಮುಖ. ಆ ಮುಖದಿಂದ ದೇವರ ಸ್ತೋತ್ರ ಮಾಡುವುದಕ್ಕೂ ನಮಗಿರೋ ಜ್ಞಾನ ಅಲ್ಪ. ಅಲ್ಪವಾದ ಜ್ಞಾನದಿಂದ ಒಂದು ಮುಖದಿಂದ ಅದು ಉಳಿದೆಲ್ಲ ಹಾಳು ಹರಟೆ ಎಲ್ಲ ಹೊಡೆದು ಯಾವಾಗೋ ಒಂದು ಸ್ವಲ್ಪ ದೇವರ ಬಗ್ಗೆ ನಾವು ಮಾತನಾಡುವವರು, ಒಂದೆರಡು ಸ್ತೋತ್ರ ಮಾಡುವವರು, ನಾವು ಎಷ್ಟು ಅಂತ ದೇವರ ಸ್ತೋತ್ರ ಮಾಡ್ಲಿಕ್ಕೆ ಸಾಧ್ಯ? ಬೇರೆ ಕೆಲಸ ಇಲ್ಲದಂತೆ ಯಾವಾಗಲೂ ಪರಮಾತ್ಮನ ಸ್ತೋತ್ರ ಮಾಡುವುದಕ್ಕಾಗಿಯೇ ತಮ್ಮ ಜೀವನವನ್ನು ಮೀಸಲಿಟ್ಟಂತಹ ದೇವತೆಗಳಿದ್ದಾರೆ, ಶೇಷಾದಿಗಳು. ಶೇಷದೇವರಿಗೆ 1000 ಮುಖಗಳಿವೆ. 1000 ಮುಖಗಳು ಮಹಾಜ್ಞಾನಿಗಳವರು, ಸರ್ವಜ್ಞ ಕಲ್ಪರು. ಅಂತಹ ಮಹಾನುಭಾವರಾದ ಶೇಷದೇವರು 1000 ಮುಖಗಳಿಂದ ಪರಮಾತ್ಮನ ಗುಣಗಳನ್ನ ನಿರಂತರವಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಆದರೂ ಶೇಷೋಧುನಾಪಿ ಸಮವಸ್ಯತಿ ನಾಸ್ಯ ಪಾರಂ. ಮತ್ತೊಂದು ಕಡೆಗೆ ಭಾಗವತ ಹೇಳುತ್ತದೆ, ನಿರಂತರವಾಗಿ ಭಗವಂತನ ಗುಣಗಳನ್ನು 1000 ಮುಖಗಳಿಂದ ವರ್ಣನೆ ಮಾಡಿದರೂ ಇನ್ನೂ ಮುಗುದಿಲ್ಲ. ಶೇಷದೇವರನ್ನು ಬಿಟ್ಟುಬಿಡಿ, ಮಹಾಲಕ್ಷ್ಮೀ ದೇವಿ ಅನಂತ ರೂಪಗಳನ್ನು ಪಡೆದುಕೊಂಡವಳು, ತನ್ನ ಅನಂತ ಮುಖಗಳಿಂದ ಪರಮಾತ್ಮನ ಗುಣಗಳನ್ನು ವರ್ಣನೆ ಮಾಡಿದರೂ ಇನ್ನೂ ಮುಗುದಿಲ್ಲ. ಹೀಗಿರುವಾಗ ನಾವೇನು ದೇವರ ಸ್ತೋತ್ರ ಮಾಡಿ ಬಹಳ ದೊಡ್ಡ ಉಪಕಾರ ಮಾಡೋದಕ್ಕೆ ಸಾಧ್ಯ ಇದೆ? ಓ, ನನ್ನನ್ನು ಯಾರೋ ಮಾತಾಡಿಸೋರೇ ಇರಲಿಲ್ಲ, ರೆಕಗ್ನೈಸ್ ಮಾಡುವವರೇ ಇರಲಿಲ್ಲ, ನೀವು ಬಂದು ಬಹಳ ಉಪಕಾರ ಮಾಡಿದಿರಿ, ಸ್ತೋತ್ರ ಮಾಡಿದಿರಿ ಅಂತ ದೇವರು ಸಂತೋಷ ಪಡಬೇಕಾ? ಆ ಸ್ಥಿತಿ ದೇವರಿಗಿಲ್ಲ. ಅಂತಹ ಸ್ತೋತ್ರ ಮಾಡುವವರೆಲ್ಲ ಇದ್ದಾರೆ. ಸರ್ವಜ್ಞಳಾದ ಲಕ್ಷ್ಮೀದೇವಿ, ಬ್ರಹ್ಮದೇವರು, ವಾಯುದೇವರು, ಗರುಡ, ಶೇಷ, ರುದ್ರಾದಿ ದೇವತೆಗಳೆಲ್ಲ ಇದ್ದಾಗ ನಾವೇನು ಸ್ತೋತ್ರ ಮಾಡುವುದಕ್ಕೆ ಸಾಧ್ಯ ಇದೆ ಅಂತ ಹೇಳಿಸ್ತು. ಹಾಗಾದ್ರೆ ಅಂಥವರೇ ಮಾಡಿ ಮುಗಿಸ್ಲಿಕ್ಕಾಗಿಲ್ಲ ಅಂದ ಮೇಲೆ ನಾವು ಮಾಡಿ ಆದರೂ ಏನು ಪ್ರಯೋಜನ? ಮಾಡೋದೇ ಇಲ್ಲ ಅಂತ ಬಿಟ್ಟರೆ ನಡೆಯೋದಿಲ್ಲ. ನಮ್ಮ ಉದ್ಧಾರಕ್ಕಾಗಿ ನಮಗೆ ತಿಳಿದಷ್ಟು 4 ಗುಣಗಳನ್ನು ವರ್ಣನೆ ಮಾಡಿ ಪರಮಾತ್ಮನ ಸ್ತೋತ್ರವನ್ನು ಮಾಡಬೇಕು. ನಮ್ಮ ಮಾತಿನಿಂದ ಮಾಡೋದಕ್ಕಿಂತಲೂ ವೇದಗಳು, ಪುರಾಣಗಳು, ಅನೇಕ ಮಹನೀಯರು ಮಾಡಿದ ಸ್ತೋತ್ರಗಳು, ಅವುಗಳ ಮೂಲಕ ದೇವರ ಸ್ತೋತ್ರ ಮಾಡಿದರೆ ನಮ್ಮ ಬುದ್ಧಿ ಅಲ್ಪ ಇದ್ದರೂ ದೊಡ್ಡವರು ಮಾಡಿದ ಸ್ತೋತ್ರದಲ್ಲಿ ಗಾಂಭೀರ್ಯ ಇರುತ್ತೆ, ಅರ್ಥಗಳು ತುಂಬಿರುತ್ತದೆ, ದೇವರ ಗುಣಗಳನ್ನು ಸಾಕಷ್ಟು ವರ್ಣನೆ ಮಾಡಿರ್ತಾರೆ. ಅದರಿಂದ ನಾವು ಪರಮಾತ್ಮನ ಸ್ತುತಿಯನ್ನು ಮಾಡಿದರೆ ಸ್ವಲ್ಪ ಆದರೂ ಪರಮಾತ್ಮನ ಅನುಗ್ರಹವನ್ನ ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಇದೆ. ಆ ದೃಷ್ಟಿಯಲ್ಲಿ ಭಾಗವತ ಹೇಳುತ್ತದೆ, ಯಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ. ಬ್ರಹ್ಮದೇವರು
ವಾಯುದೇವರು ಬ್ರಹ್ಮದೇವರು ನಿಮಗೆಲ್ಲ ಗೊತ್ತು, ಜೀವೋತ್ತಮರು. ಅಂತಹ ಜೀವೋತ್ತಮರಾದ ಬ್ರಹ್ಮದೇವರು, ಸರ್ವಜ್ಞರಾದ ಬ್ರಹ್ಮದೇವರು, ಬ್ರಹ್ಮದೇವರ ಜ್ಞಾನ ಹೇಗಿದೆ ಅಂತ ಇಲ್ಲಿ ಸನ್ನಿಹಿತರಾದ ರಾಯರು ಪ್ರಾತಃಸಂಕಲ್ಪ ಗದ್ಯದಲ್ಲಿ ಹೇಳ್ತಾರೆ. ಅನಂತ ವೇದಗಳಲ್ಲಿ ಹೇಳಿದ ಎಲ್ಲ ಗುಣಗಳನ್ನು ತಿಳಿದವರು ಬ್ರಹ್ಮದೇವರು. ವೇದದಲ್ಲಿಯೂ ಹೇಳದೆ ಇದ್ದದ್ದನ್ನು ಮಹಾಭಾರತದಲ್ಲಿ ಹೇಳಿದ್ದಾರೆ. ಆ ಮಹಾಭಾರತದಲ್ಲಿ ಹೇಳಿದ ಪರಮಾತ್ಮನ ಗುಣಗಳನ್ನು ತಿಳಿದವರು ಬ್ರಹ್ಮದೇವರು, ವಾಯುದೇವರು ಇಬ್ಬರು ಕೂಡ. ಅಷ್ಟು ಮಾತ್ರಕ್ಕೆ ಸಾಲದೆ ಮಹಾಭಾರತದಲ್ಲಿಯೂ ಇಲ್ಲ, ವೇದಗಳಲ್ಲಿಯೂ ಹೇಳಿಲ್ಲ. ವೇದವ್ಯಾಸದೇವರು ನೇರವಾಗಿ ಹಯಗ್ರೀವ ದೇವರು, ವೇದವ್ಯಾಸದೇವರು ವಾಯುದೇವರಿಗೆ ಬ್ರಹ್ಮದೇವರಿಗೆ ಕಿವಿಯಲ್ಲಿ ಹೇಳಿದ್ದು, ಅವರೇ ಉಪದೇಶ ಮಾಡಿದ್ದು. ಅಂತಹ ಭಗವಂತನ ಗುಣಗಳನ್ನು ಮಹಿಮೆಗಳನ್ನು ಅವರು ಉಪಾಸನೆ ಮಾಡುತ್ತಾರೆ. ಅಂದ್ರೆ ಅವರ ಯೋಗ್ಯತೆ ಏನಿದೆ ಅಂತ ಅರ್ಥ ಮಾಡಿಕೊಳ್ಳು. ವೇದ ಅಂದ್ರೆ ಏನು, ಎಷ್ಟು, ಎಲ್ಲಿ, ಹೇಗೆ ಅಂತ ಗೊತ್ತಿಲ್ಲದೆ ಇದ್ದಂತಹ ಅಜ್ಞಾನಿಗಳು, ಪಾಮರರು ನಾವಾದರೆ ಅನಂತ ವೇದಗಳಲ್ಲಿ ಹೇಳಿದಂತಹ ಗುಣಗಳನ್ನ, ಅಲ್ಲಿ ಹೇಳಿದ ಗುಣಗಳನ್ನು ಮಾತ್ರ ಅಲ್ಲದೆ ಮಹಾಭಾರತದಲ್ಲಿ ಹೇಳಿದ ಗುಣಗಳನ್ನ ಅಷ್ಟಕ್ಕೂ ಸಾಕಾಗದೆ ನೇರವಾಗಿ ತಮಗೆ ಉಪದೇಶ ಮಾಡಿದ ಸಂಪ್ರದಾಯದಿಂದ ಬಂದ ಗುಣಗಳನ್ನೆಲ್ಲ ವೇದೋಕ್ತ ತದನುಕ್ತ ಭಾರತೋಕ್ತ ತದನುಕ್ತ ಸಂಪ್ರದಾಯಾಗತ ಅಶೇಷ ಗುಣಗಳನ್ನು ಉಪಾಸನೆ ಮಾಡುವಂತಹ ಮಹಾನುಭಾವರು ವಾಯುದೇವರು ಬ್ರಹ್ಮದೇವರು ಎಂಬುದಾಗಿ ರಾಯರು ಪ್ರಾತಃಸಂಕಲ್ಪ ಗದ್ಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಹಾಗಾದ್ರೆ ಅಂಥ ಬ್ರಹ್ಮದೇವರು ಪರಮಾತ್ಮನ ಸ್ತೋತ್ರ ಮಾಡ್ತಾರೆ ಅಂದ್ರೆ ಆ ಸಂದರ್ಭದಲ್ಲಿ ನಮಗೇನಾದರೂ ಸ್ತೋತ್ರ ಮಾಡೋದಕ್ಕೆ ನಿಜವಾಗಿ ಶಬ್ದಗಳೇ ಹೊರಗೆ ಬರೋದಿಲ್ಲ, ನಾಚಿಕೆ ಆಗ್ತದೆ. ನಾನೇನ್ ಮಾತಾಡೋದು ಅಂತ ಭಯ ಆಗ್ತದೆ. ಎಲ್ಲಿಯಾದರೂ ಹೋದಾಗ ಕೆಲವರು ತಟ್ಟೆಯಲ್ಲಿ ಕಾಣಿಕೆಯನ್ನು ಹಾಕ್ತಾ ಇರ್ತಾರೆ. ಅಕ್ಕಪಕ್ಕದಲ್ಲಿದ್ದವರು ₹1 ₹2 ಹಾಕಿದ್ರೆ ಇವನಿಗೆ 50-100 ರೂಪಾಯಿ ಹಾಕುವನಿಗೆ ಒಳ್ಳೆ ಮರ್ಯಾದೆ ಇರ್ತದೆ. ಅವರೆಲ್ಲ ಅಲ್ಪ ಸ್ವಲ್ಪ ಹಾಕ್ತಾರೆ, ನಾನು ₹100 ಹಾಕ್ತೇನೆ ಅಂತ. ಆದ್ರೆ ಪಕ್ಕದಲ್ಲಿದ್ದವನು ₹1000 ಹಾಕಿದ ಅಂದ್ರೆ ಇವನಿಗೆ ₹100 ಹೊರಗೆ ತೆಗೆಯೋದಕ್ಕೆ ಸಂಕೋಚ ಆಗ್ತದೆ. ನನ್ನ ಮರ್ಯಾದೆ ಹೋಗ್ಬಿಡತ್ತೆ ಅಂತ ಭಯ ಪಡ್ತಾನೆ. ನಮ್ದೆಲ್ಲ ಸ್ಥಿತಿ ಹಾಗಾಗಿದೆ. ನಮ್ಮ ಪಕ್ಕದಲ್ಲಿದ್ದವರು ಅಂದ್ರೆ ನಮಗಿಂತಲೂ ಉತ್ತಮರಾದ ಮೇಲಿದ್ದ ಬ್ರಹ್ಮಾದಿ ದೇವತೆಗಳು ಅನಂತ ಗುಣಗಳನ್ನು ವರ್ಣನೆ ಮಾಡುವಾಗ ನಾವೇನ್ ಬಾಯಿ ತೆಗೆಯೋದು, ನಾಚಿಕೆಯಾಗಿ ಹೋಗ್ತದೆ, ಮಾತಾಡ್ಲಿಕ್ಕೆ ಆಗೋದಿಲ್ಲ. ಎಂ ಬ್ರಹ್ಮ ಅದು ಅತೀ ಉನ್ನತ ಮಟ್ಟ. ಮುಂದೆ ಮತ್ತೆ ಹೇಳ್ತಾರೆ ವರುಣೇಂದ್ರ ರುದ್ರ ಮರುತಃ. ಮರುತ್ತಂದ್ರೆ ಮುಖ್ಯ ಪ್ರಾಣದೇವರನ್ನು ತೆಗೆದುಕೊಳ್ಳಬಹುದು. ಬೇರೆ ಮರುದೇವತೆಗಳು ಇದ್ದಾರೆ, ಅವರು ಬ್ರಹ್ಮದೇವರಿಗಿಂತ ಚಿಕ್ಕವರು. ಮುಖ್ಯ ಪ್ರಾಣದೇವರು ಬ್ರಹ್ಮದೇವರಿಗೆ ಸಮಾನರು. ವಾಯುದೇವರು ಸ್ತೋತ್ರ ಮಾಡುತ್ತಾರೆ, ಇಂದ್ರದೇವರು ಸ್ತೋತ್ರ ಮಾಡುತ್ತಾರೆ, ರುದ್ರದೇವರು, ಇಂದ್ರ, ವರುಣ ಈ ಎಲ್ಲ ದೇವತೆಗಳು ಆ ಪರಮಾತ್ಮನ ಸ್ತೋತ್ರವನ್ನು ಮಾಡುತ್ತಾರೆ. ನಮಗೆಲ್ಲ ಆ ದೇವತೆಗಳ ಅನುಗ್ರಹ ಬೇಕು. ವಾಯುದೇವರಂತೂ ಜೀವ ಸ್ವರೂಪಕ್ಕೆ ನಿಯಾಮಕರು, ಸರ್ವೇಂದ್ರಿಯ ಪ್ರೇರಕರು, ಅವರ ಅನುಗ್ರಹ ಬೇಕು. 14 ಲೋಕಗಳಿಗೆ ಒಡೆಯರು, ಸೃಷ್ಟಿಕರ್ತರುಗಳು ಬ್ರಹ್ಮದೇವನ ಅನುಗ್ರಹ ಬೇಕು. ಮನೋಭಿಮಾನಿಗಳು ರುದ್ರದೇವರು, 3 ಲೋಕಗಳ ಒಡೆಯ, ನಮ್ಮ ಮನಸ್ಸಿಗೂ ಅಭಿಮಾನಿಗಳು, ಹಸ್ತಕ್ಕೂ ನಿಯಾಮಕರು ಇಂದ್ರದೇವರು. ವರುಣದೇವರು ಜಲತತ್ವಕ್ಕೂ ನಿಯಾಮಕರಾದವರು, ಮನಸ್ಸಿಗೂ ನಿಯಾಮಕರಾದವರು, ಮನುಷ್ಯನ ಸೃಷ್ಟಿಗೂ ಉತ್ಪತ್ತಿಗೂ ಕಾರಣರಾದಂಥವರು ವರುಣದೇವರು. ಇಂತಹ ಎಲ್ಲ ದೇವತೆಗಳ ಉಪಕಾರ ನಮಗೆ ಬೇಕು. ಆ ಎಲ್ಲ ದೇವತೆಗಳಿಗೆ ಅನುಗ್ರಹವನ್ನ ಮಾಡುವ, ಅವರಿಂದಲೂ ಸ್ತುತ್ಯನಾದಂತಹ ಪರಮಾತ್ಮ ಅಂತಹ ಮಹಿಮೋಪೇತನಾಗಿದ್ದಾನೆ. ನಾನು ಮಾಡುವ ಸ್ತೋತ್ರ ಅಲ್ಪ ಅನ್ನುವ ವಿನಯದಿಂದ ನಾವು ಸ್ತೋತ್ರ ಮಾಡಬೇಕು.